ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ನಾನು ರೇಣುಕಾ ಕ್ರಿಯೇಷನ್ಸ್ ಮಾತಾಡೋದು. ಇವತ್ತು ನಿಮ್ಗೆ ಹೊಸದು 2 ರೆಸಿಪಿ ಹೇಳ್ಕೊಡ್ತೀನಿ. ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂಥವು ಹೊಸವಂದ್ರೆ ಸ್ವಲ್ಪ ಗೊತ್ತಿರ್ತೈತೆ ಎಲ್ಲರಿಗೂ. ಅದ್ರಾಗ ನಾನು ಸ್ವಲ್ಪ ಡಿಫ್ರೆಂಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನೀರು ಹಾಕ್ದಂಗೆ ಇದನ್ನು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋದು. ಫಸ್ಟ್ ಹೆಚ್ಕೊಂಡು ಸಣ್ಣಗೆ ಹೆಚ್ಚಿ ಎಣ್ಣೆಯಲ್ಲಿ ಮೊದಲು ಚೆನ್ನಾಗಿ ಹುರ್ಕೋಬೇಕ್ರಿ. ಹುರ್ಕೊಂಡು ಅವನ್ನ ಸ್ವಲ್ಪ ಕಪ್ಪಾಗೋ ಮಟನೂ ಹುರಿಬೇಕು. ಸ್ವಲ್ಪ ಎಣ್ಣೆ ಹಾಕಿನ ಸ್ವಲ್ಪ ಎಲ್ಲ ಥರದಲ್ಲಿ ಲೊಳೆ ಹೋಗುವಂಗೆ ನಿಧಾನಕ್ಕೆ ಹುರ್ಕೋಬೇಕು. ಹುರ್ಕೊತ ಅದ್ರನಾಗನ ಫ್ರೈ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ರೀ ಇವತ್ತು. ನಾವು ಹಂಗೆ ಇದನ್ನು ಸೈಡ್ ಡಿಶ್ ಆಗಿ ಉಪಯೋಗ ಮಾಡ್ಕೋಬೋದು ಅಥವಾ ಪಲ್ಯ ಥರನೂ ಯೂಸ್ ಮಾಡ್ಕೋಬೋದು. ಇದು ಚಪಾತಿಗೆ ಮತ್ತು ಪಲ್ಯಕ್ಕೆ ಸೈಡ್ ಡಿಶ್ ಅನ್ನೋ ಜೊತೆಗೆ ತಿನ್ನೋಕೆ ಚಲೋ ಇರ್ತೈತೆ ರೀ. ಎಲ್ಲ ಸ್ವಲ್ಪ ಮೆತ್ತಗೆ ಆಗೋಂಗೆ ಹುರ್ಕೊಂಡ ನಂತರ ನಾನು ಒಂದು ಕಡೆಗೆ ತೆಗಿಲಾರ್ದನ ಅಲ್ಲೇ ಒಗ್ಗರಣೆ ಹಾಕಕತ್ತೀನಿ. ನಡುವೆ ಎಲ್ಲ ರೌಂಡ್ ಮಾಡಿಕೊಂಡು ನಡುವೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು, ಉಳ್ಳಾಗಡ್ಡಿ, ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕೋರಿ. ಅವು ಸ್ವಲ್ಪ ಚಟಪಟ ಅಂತವು. ಅಂದಿಂದ ಈ ಉಳ್ಳಾಗಡ್ಡಿನ ಸ್ವಲ್ಪ ಅದರೊಳಗೆ ಕೆಂಪಾಗೋಂಗೆ ಬಿಡ್ಕೋಬೇಕು. ನೋಡ್ರಿ, ಉಳ್ಳಾಗಡ್ಡಿ ಈ ಥರ ಸಣ್ಣಗೆ ಹೆಚ್ಕೋಬೇಕು. ಉಳ್ಳಾಗಡ್ಡಿನ ಹಾಕೋಬೇಕ್ರಿ. ನಡುವೆ ಸಣ್ಣಗೆ ಹೆಚ್ಚಿ ಕಟ್ ಮಾಡ್ಕೊಂಡಿದ್ದು ಹಾಕ್ಕೊಂಡು ಅದಕ್ಕೆ ಉಪ್ಪು, ಖಾರ, ಅರಿಶಿನ ಪುಡಿ ಹಾಕೋಬೇಕ್ರಿ. ನಾನು ಮೊದಲು ಅರಿಶಿನ ಹಾಕಿದ್ದೀನಿ, ಮತ್ತೆಲ್ಲ ಹೇಳಕತ್ತಳ ಅಂತ ತಿಳ್ಕೊಬೇಡ್ರಿ. ಅರಿಶಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋರಿ. ಖಾರ ಪುಡಿ ಹಾಕೋರಿ. ಹಸಿ ಖಾರ ಇದ್ರೆ ಅದನ್ನು ಹಾಕೋಬೋದು, ಅದು ಟೇಸ್ಟ್ ಆಕತಿ. ನಾನು ಒಣ ಖಾರ ಪುಡಿ ಹಾಕೋತೀನಿ. ಹಾಕ್ಕೊಂಡು ಅದನ್ನು ಅಲ್ಲೇ ಕಾಯಿಡ್ಸ್ಕೋಬೇಕ್ರಿ. ಸಣ್ಣಗೆ ಕೈಯಾಡಿಸಿ ಈ ಥರ ಕಾಯಿಡ್ಸ್ಕೋಬೇಕ್ರಿ. ನಡುವಿಂದ ಮತ್ತು ಅವು ಕೆಳಗೆ ಎಲ್ಲ ಸುತ್ತಲೂ ಹಾಕಿದ್ದು ಬೀಳಾರ್ದಂಗೆ ಕಾಯಿಡ್ಸ್ಕೊತ ಮೆಲ್ಲಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊತ ಅದನ್ನು ಅಷ್ಟು ಹೊಂದಿಸ್ಕೋಬೇಕು. ಉಪ್ಪು ಖಾರ ಎಲ್ಲ ಬೆಂಡೆಕಾಯಿಗೆ ಹತ್ತುವಂಗೆ ಕಾಯಿಡ್ಸ್ಕೋಬೇಕು. ನಿಧಾನಕ್ಕೆ ಒಂದು ಸ್ವಲ್ಪ ನಿಧಾನಕ್ಕನೆ ಉರಿ ಸಣ್ಣಿಟ್ಟು ಗ್ಯಾಸಿಂದು ನಿಧಾನಕ್ಕನೆ ಕಾಯಿಡ್ಸ್ಕೋಬೇಕು. ಕಾಯಿಡ್ಸ್ಕೊಂಡು ಎಣ್ಣೆ ಹಂಗೇನಾರ ಕಡಿಮೆ ಅನ್ನಿಸ್ತಂದ್ರೆ ಮತ್ತು ಮೇಲೆ ಒಂದು ಸ್ಪೂನ್ ಹಾಕೋಬೋದು. ನಾನು ಹಾಕ್ಕೊಂಡೇನಿ. ಅವು ಸ್ವಲ್ಪ ಎಣ್ಣೆ ಕಡಿಮೆ ಅನ್ಸಕತ್ತು ಇದೆ, ಯಾಕೆ ಅದಕ್ಕೆ ಹಾಕ್ಕೊಂಡೇನಿ ರೀ. ಉಪ್ಪು, ಖಾರ, ಎಣ್ಣೆ ಎಲ್ಲ ಇನ್ನೊಮ್ಮೆ ಎಣ್ಣೆ ಹಾಕ್ಕೊಂಡು ನೋಡಿರಿ. ಇದು ಎಣ್ಣೆನೂ ಮತ್ತು ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡಂಗೆ ಕಾಯಿಡ್ಸ್ಕೋಬೇಕು. ಕಾಯಿಡ್ಸ್ಕೊಂಡು ಉಪ್ಪು, ಖಾರ, ಎಣ್ಣೆ ಒಳಗನ ಅದು ಬೈದು ಫ್ರೈ ಆಗ್ತೈತಿ. ಅದಕ್ಕೆ ಒಂದು ಮೇಲೆ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಕಡೆಗೆ ಒಂದು ಪ್ಲೇಟ್ ಅಥವಾ ಒಂದು ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೋಬೇಕ್ರಿ. ಈಗ ಮುಚ್ತೇನೆ ರೀ ನಾನು. ಮುಚ್ಚಿಟ್ಟು ಎಲ್ಲ ಇದು ಹೊಂದ್ಕೊಳ್ಳುವಂಗೆ ಕಲಿಸ್ಕೋಬೇಕು. ಮೊದಲಿಗೆ ಕಲಿಸ್ಕೊಂಡು ಮುಚ್ಚಿಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡು ತೆಗೆದುಬಿಟ್ರೆ ಅದು ಎಲ್ಲ ಎಣ್ಣೆ ಉಪ್ಪೊಳಗೆ ಖಾರ ಎಲ್ಲ ಹಿಡ್ಕೊಂಡು ಮಸ್ತಾಗಿ ಬೆಂದಿರ್ತೈತಿ. ಅದನ್ನು ರೊಟ್ಟಿ, ಚಪಾತಿ ಅಥವಾ ಸೈಡ್ ಡಿಶ್ ಆಗಿ ಎಲ್ಲದಕ್ಕೂ ಉಪಯೋಗ ಮಾಡ್ಕೊಂಡು ಊಟ ಮಾಡ್ಬೋದು. ಅನ್ನದ ಜೊತೆನೂ ಊಟ ಮಾಡ್ಬೋದು. ಸೈಡ್ ಡಿಶ್ ಆಗಿ ಭಾಳ ಚಲೋ ಆಕತಿ. ಈಗ ನಾ ಈ ಪ್ಲೇಟ್ ಮುಚ್ಚಿ ನೋಡಿರಿ. ಇದು ಒಂದು 5 ನಿಮಿಷ ಬಿಟ್ಟು ತೆಗೆದ್ರೆ ಇದು ಎಲ್ಲ ನೀರಂತೂ ಸ್ವಲ್ಪ ಹಾಕಿಲ್ಲ. ಒಂದು ಹನಿನೂ ಸತ ನೀರು ಮುಟ್ಸಿಲ್ಲ ನಾನು ಇದಕ್ಕೆ. ಆದರೂ ಎಷ್ಟು ಮೆತ್ತಗೆ ಬೆಂದೈತಿ. ಇದನ್ನು ಎಲ್ಲ ಊಟದ ಜೊತೆನೂ ಸೈಡ್ ಡಿಶ್ ಆಗಿ ತಿನ್ಬೋದು. ಭಾಳ ರುಚಿ ಆಕತ್ತೆ ನೋಡಿರಿ. ಎಲ್ಲರೂ ಮಾಡಿಕೊಂಡು ತಿನ್ನಿರಿ. ಒಂದು ಸಲ ಕಮೆಂಟ್ ಮಾಡಿರಿ ಹೆಂಗಾಗೈತೆ ಅಂತ ಹೇಳಿ. ನೆಕ್ಸ್ಟ್ ನೋಡೋಣ್ರಿ. ಇದು ನಮ್ಮ ಉತ್ತರ ಕರ್ನಾಟಕದಾಗ ಜಾಸ್ತಿ ಮಾಡುವಂಥದ್ದು ಒಂದು ಟೊಮೆಟೊಕಾಯಿ ಚಟ್ನಿ. ಟೊಮೆಟೊ ಹಣ್ಣಲ್ಲ, ಟೊಮೆಟೊ ಕಾಯಿ ನಿದ್ದಿದ್ದವನ್ನ ತೊಗೊಂಬಂದು ಅವನ್ನ ಈ ಥರ ಹುರ್ಕೋಬೇಕ್ರಿ. ಸ್ವಲ್ಪ ಹೆಚ್ಚು ಹುರ್ಕೊಂಡ್ರೆ ನಡಿತತಿ. ಆದರೆ ಹಿಂಗೆ ಹುರ್ಕೊಂಡ್ರೆ ಚಲೋ. ಹೆಚ್ಚಿದ್ರೆ ಇದೆಲ್ಲ ಗಿಜಿ ಅಂದಂಗೆ ಅನ್ನಿಸಿ ನನಗೆ ಸರಿ ಅನಿಸಲ್ಲ. ಹೀಗೆಲ್ಲ ಫ್ರೈ ಮಾಡಿಕೊಂಡು ಅವನ್ನ ಅದಕ್ಕೆ ಒಂದು ಈ 5 ಟೊಮೆಟೊಕಾಯಿ ತೊಗೊಂಡಿನಲ್ಲ, ಒಂದು ಅರ್ಧ ಬಟ್ಲ ಶೇಂಗಾ, ಒಂದಿಷ್ಟು ಮೆಣಸಿನ್ಕಾಯಿ. ಶೇಂಗಾ ಇದ್ರೊಳಗೆ ಸ್ವಲ್ಪ ಕಾಣಿಸ್ತಾವೆ, ನಾನು ತೆಗೆದಿಟ್ಕೊಂಡಿದ್ದೆ ಹುರಿದು. ಇದು ಮೆಣಸಿನ್ಕಾಯಿನೂ ರುಚಿಗೆ ತಕ್ಕಷ್ಟು ಒಂದು 4ರಿಂದ 5 ತೊಗೊಂಡು ಹುರಿದು ಅವನ್ನ ಅದಕ್ಕೆ ಮಿಕ್ಸರಿಗೆ ಹಾಕಿ ಉಪ್ಪು, ಖಾರ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಮಿಕ್ಸರ್ ಮಾಡ್ಕೋಬೇಕ್ರಿ. ನಾವು ಮಾಡ್ಕೊಂಡಿದ್ದು ಕ್ಲಿಪ್ಪಿಂಗು ಹೋಗೈತದು. ಅದನ್ನು ಚಟ್ನಿನ ರೊಟ್ಟಿ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು. ಮಾಡ್ಕೊಂಡು ನೋಡಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿರಿ. ನಮಸ್ಕಾರ ರೀ ಎಲ್ಲರಿಗೂ. ಧನ್ಯವಾದ.